ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಆಂಟಿ ಡಂಪಿಂಗ್ ಅಂತೇಳಿ. ಹಿಂದಿನ ತರಗತಿ ಒಳಗ ಡಂಪಿಂಗ್ ಅಂದ್ರೆ ಏನು, ಅದರ ಉದ್ದೇಶಗಳು ಮತ್ತು ಪರಿಣಾಮಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಲಾಗಿತ್ತು. ಇವತ್ತು ಆಂಟಿ ಡಂಪಿಂಗ್ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಂಪಿಂಗ್ ಎಂಬ ಅಕ್ರಮ ವ್ಯಾಪಾರ ಕ್ರಮದಿಂದ ಆಮದು ಮಾಡುವ ದೇಶದ ದೇಶೀಯ ಕೈಗಾರಿಕೆಗಳಿಗೆ ಭಾರಿ ನಷ್ಟ ಉಂಟಾಗುತ್ತದೆ. ಯಾಕಂತಂದ್ರ ಕಡಿಮೆ ಬೆಲೆಯಲ್ಲಿ ವಿದೇಶಿ ವಸ್ತುವನ್ನ ಮಾರುಕಟ್ಟೆಗೆ ಪ್ರವೇಶ ಮಾಡಿದಾಗ ಸ್ಥಳೀಯ ಉತ್ಪಾದಕರು ಆ ವಿದೇಶಿ ಕಂಪನಿಗಳಿಗೆ ಸ್ಪರ್ಧೆಯನ್ನ ನೀಡಲು ಸಾಧ್ಯವಾಗದೆ ಸಂಪೂರ್ಣವಾಗಿ ಕುಸಿತವಾಗುವಂತಹ ಸಂಭವ ಪರಿಣಾಮ ನಮ್ಮ ಹಿಂದಿನ ತರಗತಿಯಲ್ಲಿ ಅಥವಾ ಈಗ ತಿಳಿದುಕೊಳ್ಳುವಂತಹ ಒಂದು ಸನ್ನಿವೇಶ ಆಗಿದೆ. ಇಂತಹ ಸ್ವದೇಶಿ ಕಂಪನಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಆಂಟಿ ಡಂಪಿಂಗ್ ಎಂಬ ಟಾಪಿಕ್ ಅನ್ನ ನಾವು ಅಧ್ಯಯನವನ್ನು ಮಾಡಲಾಗ್ತದೆ. ಈ ಆಂಟಿ ಡಂಪಿಂಗ್ ಎಂಬ ಕ್ರಮವನ್ನ ಬಳಸಿಕೊಂಡು ಸರ್ಕಾರ ಏನ್ ಮಾಡ್ತದೆ, ಈ ಸ್ವದೇಶಿ ಕಂಪನಿಗಳನ್ನ ವಿದೇಶಿ ಕಂಪನಿಗಳ ಪೈಪೋಟಿಯಿಂದ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾವ. ಹೀಗಾಗಿ ಈ ಆಂಟಿ ಡಂಪಿಂಗ್ ಅಂದ್ರೇನು ಎಂಬ ಅರ್ಥವನ್ನ ತಿಳಿದುಕೊಳ್ಳೋಣ. ಡಂಪಿಂಗ್ ಮೂಲಕ ವಿದೇಶದಿಂದ ಆಮದು ಆಗುವ ವಸ್ತುಗಳಿಂದ ದೇಶೀಯ ಕೈಗಾರಿಕೆಗಳಿಗೆ ಹಾನಿ ಉಂಟಾದಾಗ, ನಾವೇನು ವಿದೇಶಗಳಿಂದ ವಸ್ತುವನ್ನ ಆಮದು ಮಾಡ್ಕೊಳ್ತೇವಲ್ಲ, ಆ ಆಮದು ಮಾಡಿಕೊಳ್ಳುವಂತ ವಸ್ತುಗಳಿಂದ ದೇಶೀಯ ಕೈಗಾರಿಕೆ ಏನಿರ್ತಾವಲ್ಲ, ಆ ಕೈಗಾರಿಕೆಗೆ ಹಾನಿ ಉಂಟಾಗ್ತದೆ. ಹಾಗೆ ಹಾನಿ ಉಂಟಾದಾಗ ಆ ಹಾನಿಯನ್ನ ತಡೆಯಲು ಸರ್ಕಾರ ವಿಧಿಸುವಂತ ವಿಶೇಷ ಶುಲ್ಕ ಮತ್ತು ಕಾನೂನು ಕ್ರಮಗಳು ಮತ್ತು ನಿಯಂತ್ರಣ ನೀತಿಗಳನ್ನ ನಾವೇನ್ ಕರಿತೀವಿ, ಆಂಟಿ ಡಂಪಿಂಗ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಏನೋ ವಿದೇಶಗಳಿಂದ ಕಡಿಮೆ ಬೆಲೆಯಲ್ಲಿ ನಾವೇನು ವಸ್ತುವನ್ನ ಆಮದು ಮಾಡಿಕೊಳ್ತೇವಲ್ಲ, ಆ ಆಮದು ಮಾಡಿಕೊಳ್ಳುವಂತ ವಸ್ತುಗಳಿಂದ ಏನಾದ್ರೂ ದೇಶೀಯ ಕೈಗಾರಿಕೆಗಳಿಗೆ ಹಾನಿ ಉಂಟಾಗುವಂತ ಸಮಸ್ಯೆ ಇತ್ತಂತಂದ್ರ ಆ ಹಾನಿಯನ್ನ ತಡೆಗಟ್ಟುವ ಸಲುವಾಗಿ ಸರ್ಕಾರ ವಿಧಿಸುವಂತ ಒಂದು ವಿಶೇಷವಾದಂತಹ ಶುಲ್ಕ ಆಗ್ಬೋದು, ಕಾನೂನು ಕ್ರಮ ಆಗ್ಬೋದು, ಅಥವಾ ನಿಯಂತ್ರಣ ಮಾಡುವಂತ ನೀತಿಗಳಿಗೆ ನಾವೇನ್ ಕರಿತೀವಿ, ಆಂಟಿ ಡಂಪಿಂಗ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಇಷ್ಟು ಪೀಠಿಕೆ ಮತ್ತು ಅರ್ಥವನ್ನ ವಿದ್ಯಾರ್ಥಿಗಳು ಗಮನಿಸಬೇಕು. ಈ ಗಮನಿಸಿದ ಮೇಲೆ ಈ ಆಂಟಿ ಡಂಪಿಂಗ್ ನ ಉದ್ದೇಶಗಳೇನು ಎಂಬುದನ್ನ ನಾವಿಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇ ಉದ್ದೇಶ, ದೇಶೀಯ ಕೈಗಾರಿಕೆಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ಒಂದು ಕ್ರಮವನ್ನ ನಾವು ಹಮ್ಮಿಕೊಳ್ಳುತ್ತೇವೆ. ಇದು ಒಂದನೇ ಉದ್ದೇಶ ಆಗಿದೆ. ಸೆಕೆಂಡ್ ಒನ್, ನ್ಯಾಯಸಮ್ಮತವಾಗಿ ದೇಶೀಯ ಮತ್ತು ವಿದೇಶಿ ನಡುವೆ ಇರುವಂತಹ ಪೈಪೋಟಿಯನ್ನ ಕಾಪಾಡುವ ಸಲುವಾಗಿ ಈ ಒಂದು ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತದೆ. ಥರ್ಡ್ ಒನ್, ವಿದೇಶಗಳಿಂದ ನಾವೇನು ಕಡಿಮೆ ಬೆಲೆಯಿಂದ ವಸ್ತುವನ್ನ ಆಮದು ಮಾಡಿಕೊಳ್ತೇವಲ್ಲ, ಆ ಆಮದು ಮಾಡಿಕೊಂಡಾಗ ಮಾರುಕಟ್ಟೆಯಲ್ಲಿರುವಂತ ಅಸ್ಥಿರತೆಯನ್ನ ತಡೆಗಟ್ಟುವ ಸಲುವಾಗಿ ಈ ಒಂದು ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತದೆ. ಇದು ಮೂರನೇ ಉದ್ದೇಶ. 4, ಡಂಪಿಂಗ್ ಇಂದ ಆಗುವಂತ ಏಕಾಧಿಕಾರವನ್ನ ತಡೆಯುವುದು ಅಥವಾ ಏಕಸ್ವಾಮ್ಯ ಅಧಿಕಾರವನ್ನ ತಡೆಯುವಂತದ್ದು 4ನೆಯ ಉದ್ದೇಶ ಆಗಿದೆ. 5, ವಿದೇಶಿಗಳಿಂದ ಆಮದು ಆಗುವಂತ ವಸ್ತುಗಳಿಂದ ದೇಶೀಯ ಕೈಗಾರಿಕೆಗಳಲ್ಲಿ ಆಗುವಂತ ನಿರುದ್ಯೋಗವನ್ನ ಹೋಗಲಾಡಿಸಿ ಉದ್ಯೋಗವನ್ನ ರಕ್ಷಣೆ ಮಾಡುವುದು 5ನೆಯ ಉದ್ದೇಶವಾಗಿದೆ. 6, ದೇಶೀಯ ಉತ್ಪಾದನೆಯನ್ನ ಉತ್ತೇಜನ ಮಾಡುವಂತ ಒಂದು ಕೆಲಸವನ್ನ ಮಾಡುವ ಸಲುವಾಗಿ ಸ್ವದೇಶಿ ಉತ್ಪಾದಕರಿಗೆ ರಕ್ಷಣೆ ನೀಡುವುದು ಇದರ ಒಂದು 6ನೆಯ ಉದ್ದೇಶ ಆಗಿದೆ. 7, ಗ್ರಾಹಕರಿಗೆ ದೀರ್ಘಾವಧಿಯ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವುದು ಮತ್ತೊಂದು ಉದ್ದೇಶ. ಯಾಕಂದ್ರ ಆರಂಭಿಕ ದಿನಗಳಲ್ಲಿ ಬೆಲೆ ಕಡಿಮೆ ಆಗ್ತಾವು, ನಂತರ ಬೆಲೆ ಹೆಚ್ಚಳವಾಗುವಂತ ಸಂಭವ ಇರುತ್ತಲ್ಲ, ಆ ಬೆಲೆ ಹೆಚ್ಚಳವಾದಾಗ ಗ್ರಾಹಕರಿಗೆ ಆಗುವಂತ ತೊಂದರೆಯನ್ನ ತಡೆಗಟ್ಟಿ ಅವರ ಹಿತವನ್ನ ಕಾಪಾಡುವುದು ಮತ್ತೊಂದು ಉದ್ದೇಶ ಆಗಿದೆ. 8, ವ್ಯಾಪಾರದ ಸಮತೋಲನವನ್ನ ಸುಧಾರಣೆ ಮಾಡುವ ಸಲುವಾಗಿ ಈ ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತದೆ. ಯಾಕಂದ್ರ ಆಮದುಗಳನ್ನ ಹೆಚ್ಚಾಗಿ ಆದವು ಅಂತಂದ್ರ ಮಿತಿಮೀರಿಯಾಗಿ ನಾವು ಆಮದು ಮಾಡಿಕೊಂಡ್ರೆ ಅಥವಾ ಅವಶ್ಯಕತೆಗಿಂತ ಹೆಚ್ಚು ಆಮದು ಮಾಡಿಕೊಂಡ್ರೆ ವ್ಯಾಪಾರದ ಕೊರತೆ ಉಂಟಾಗುವಂತ ಸಂಭವ ಇರ್ತದೆ. ಹೀಗಾಗಿ ಅದನ್ನ ಸುಧಾರಣೆ ಮಾಡುವ ಸಲುವಾಗಿ ಈ ನೀತಿಯನ್ನ ಅಳವಡಿಸಿಕೊಳ್ಳಲಾಗುತ್ತದೆ. 9, ಆರ್ಥಿಕ ನೀತಿಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಪಾಡುವುದು ಇದರ ಮತ್ತೊಂದು ಉದ್ದೇಶ. ಮತ್ತು WTO ಏನ್ ನಿಯಮ ಬರ್ತಾವಲ್ಲ, ಆ ನಿಯಮಗಳನ್ನ ಅನುಗುಣವಾಗಿ ನಾವೇನ್ ಮಾಡ್ತೀವಿ, ಆಂಟಿ ಡಂಪಿಂಗ್ ಎಂಬ ಅಸ್ತ್ರವನ್ನ ಬಳಸಿಕೊಂಡು ಸ್ವದೇಶಿ ಕಂಪನಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತದ. ಇಷ್ಟು ಉದ್ದೇಶಗಳು ಆಗಿವೆ. ಈಗ ಉದ್ದೇಶಗಳಾದ್ಮೇಲೆ
ಈ ಆಂಟಿ ಡಂಪಿಂಗ್ ನ ಕ್ರಮಗಳು ಏನು ಎಂಬುದರ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನ ಮಾಡಬೇಕಾಗ್ತದೆ. ಯಾವ ಕ್ರಮವನ್ನ ಬಯಸಿಕೊಂಡು ನಾವು ಸ್ವದೇಶಿ ಕಂಪನಿಗಳ ರಕ್ಷಣೆ ಮಾಡ್ತೀವಿ ಎಂಬುದಕ್ಕೆ ಕ್ರಮಗಳನ್ನ ಅಧ್ಯಯನ ಮಾಡ್ಕೋಬೇಕು. ಒಂದೇ ಮಾತ್ರ ನಾವು ಶುಲ್ಕವನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂತಂದ್ರ ಈ ಡಂಪಿಂಗ್ ನ ಬೆಲೆ ಮತ್ತು ನ್ಯಾಯಸಮ್ಮತ ಬೆಲೆಯ ನಡುವೆ ಏನಾದ್ರೂ ವ್ಯತ್ಯಾಸ ಇತ್ತಂತಂದ್ರ ಆ ವ್ಯತ್ಯಾಸ ಆದಷ್ಟು ಹೆಚ್ಚುವರಿ ಪ್ರಮಾಣದ ಶುಲ್ಕವನ್ನ ವಿಧಿಸಿ ಆಮದುಗಳ ಮೇಲೆ ನಿರ್ಬಂಧವನ್ನ ನಾವೇನ್ ಮಾಡ್ತೀವಿ, ವಿಧಿಸುವಂತ ಕೆಲಸವನ್ನ ಮಾಡ್ತೀವಿ. ಓಕೆನಾ? ಇದು ಒಂದನೇ ಕ್ರಮ. ಎರಡನೇದು ತಾತ್ಕಾಲಿಕ ಶುಲ್ಕವನ್ನ ಹಾಕುವುದು. ಅಂದ್ರ ತನಿಖೆ ನಡೆಯುತ್ತಿರುವಂತಹ ಅವಧಿಯೊಳಗ ದೇಶೀಯ ಕೈಗಾರಿಕೆಯನ್ನು ರಕ್ಷಣೆ ಮಾಡಲು ಕೆಲವೊಂದು ತಾತ್ಕಾಲಿಕವಾದಂತಹ ಶುಲ್ಕವನ್ನು ವಿಧಿಸುವುದರ ಮೂಲಕ ರಕ್ಷಣೆಯನ್ನ ಮಾಡಲಾಗ್ತದೆ. ಥರ್ಡ್ ಒನ್, ಡಂಪಿಂಗ್ ತನಿಖೆಯನ್ನ ಮಾಡುವುದು. ಅಂದ್ರೆ ಡಂಪಿಂಗ್ ನಡೆಯುತ್ತಿದ್ದಾಗ ಅಥವಾ ವ್ಯಾಪಾರವನ್ನು ಮಾಡುತ್ತಿದ್ದಾಗ ದೇಶೀಯ ಕೈಗಾರಿಕೆಗಳ ನಷ್ಟವಿದೆಯೇ ಎಂಬುದು ಸರ್ಕಾರ ಅಥವಾ ಸಂಬಂಧಿತ ಪ್ರಾಧಿಕಾರ ಅಧ್ಯಯನ ಮಾಡಿ ಪರಿಶೀಲನೆ ಮಾಡುವುದರ ಮೂಲಕ ಕ್ರಮವನ್ನ ಕೈಗೊಳ್ಳಬಹುದು. 5, ಬೆಲೆ ಒಪ್ಪಂದವನ್ನ ಮಾಡಿಕೊಳ್ಳುವುದು ನಾಲ್ಕನೇ ಕ್ರಮವಾಗಿದೆ. ಅಂದ್ರೆ ವಿದೇಶಿ ರಫ್ತುದಾರರು ತಮ್ಮ ವಸ್ತುಗಳ ಬೆಲೆಯನ್ನ ಹೆಚ್ಚಿಸುವುದಾಗಿ ಒಪ್ಪಿಕೊಂಡರೆ ಶುಲ್ಕ ವಿಧಿಸುವ ಅಗತ್ಯ ಇರುವುದಿಲ್ಲ. ಹೀಗೆ ಒಪ್ಪಂದವನ್ನ ಮಾಡಿಕೊಂಡು ನಾವು ಏನ್ ಮಾಡಬಹುದು, ಆ ಡಂಪಿಂಗ್ ಅನ್ನ ನಿಯಂತ್ರಣವನ್ನ ಮಾಡಬಹುದು. ಫಿಫ್ತ್ ಒನ್, ಆಮದು ನಿಯಂತ್ರಣ ಅಥವಾ ಕೋಟಾ ವ್ಯವಸ್ಥೆ ಅಂತೇಳಿ. ಅಂದ್ರೆ ಒಂದು ನಿರ್ದಿಷ್ಟ ಪ್ರಮಾಣಕ್ಕಷ್ಟೇ ಆಮದು ಮಾಡಲು ಅನುಮತಿಯನ್ನ ನೀಡುವುದಕ್ಕೆ ನಾವು ಆಮದು ನಿಯಂತ್ರಣ ಅಥವಾ ಕೋಟಾ ಅಂತ ಕರಿತೀವಿ. ಹಾಗೂ ಮಾಡುವುದರ ಮೂಲಕ ಸ್ವದೇಶಿ ಕೈಗಾರಿಕೆಗಳನ್ನ ರಕ್ಷಣೆಯನ್ನ ಮಾಡಬಹುದು. 6th ಒನ್, ಕಾಲಾವಧಿ ಮಿತಿಯನ್ನ ಮಾಡುವುದರ ಮೂಲಕ ಕ್ರಮವನ್ನ ಕೈಗೊಳ್ಳಬಹುದು. ಹೀಗಂತಂದ್ರ ಆಂಟಿ ಡಂಪಿಂಗ್ ಶುಲ್ಕಗಳನ್ನ ಸಾಮಾನ್ಯವಾಗಿ 5 ವರ್ಷಗಳವರೆಗೆ ಮಾತ್ರ ವಿಧಿಸಲಾಗುತ್ತದೆ ಎಂಬ ನಿಯಮವನ್ನ ಕಾಲಮಿತಿಯನ್ನ ನೀಡುವುದರ ಮೂಲಕ ನಾವು ಕ್ರಮವನ್ನ ಕೈಗೊಳ್ಳಬಹುದು. ಪುನರ್ ಪರಿಶೀಲನೆ ಮಾಡುವುದರ ಮೂಲಕ ಕೂಡ ಡಂಪಿಂಗ್ ಅನ್ನ ನಾವು ನಿಯಂತ್ರಣವನ್ನ ಮಾಡಬಹುದು. ಇಷ್ಟು ವಿದ್ಯಾರ್ಥಿ ಆಂಟಿ ಡಂಪಿಂಗ್ ಅಂದರೇನು, ಆ ಡಂಪಿಂಗ್ ಆಗುವಂತ ಆಂಟಿ ಡಂಪಿಂಗ್ ಆಗುವಂತ ಉದ್ದೇಶಗಳು ಏನು ಮತ್ತು ಕ್ರಮಗಳು ಯಾವುವು ಅಂತೇಳಿ ಈ ತರಗತಿಯಲ್ಲಿ ತಿಳಿಸಲಾಗಿದೆ. ಮುಂದಿನ ತರಗತಿಯೊಳಗ ಅದರ ಒಂದು ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.